ಇನ್ನು ಬೆಂಗಳೂರಿನ ಈ ರಸ್ತೆಯಲ್ಲಿ ಓಡಾಡೋಕ್ಕೂ ಮುನ್ನ ಎಚ್ಚರ ಎಚ್ಚರ. ಯಾಕೆಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಬಲಿಗಾಗಿ ಕಾದು ಕುಳಿತಿದೆ ಈ ಒಂದು ರೈಲ್ವೆ ಬ್ರಿಡ್ಜ್. ಈ ರೈಲ್ವೆ ಬ್ರಿಡ್ಜ್ ಇರೋದು ಪ್ಯಾಲೇಸ್ ಗ್ರೌಂಡ್ ಮೇನ್ ರೋಡ್ನಲ್ಲಿ. ಬೆಂಗಳೂರಿನಲ್ಲಿ ಬಲಿಗಾಗಿ ಕಾದು ಕುಳಿತಿದೆ ಈ ಒಂದು ರೈಲ್ವೆ ಬ್ರಿಡ್ಜ್. ಸೇತುವೆಯಿಂದ ಹೊರಗಡೆ ಆ ಕಬ್ಬಿಣದ ರಾಡ್ಗಳೆಲ್ಲವೂ ಕೂಡ ಬಂದ್ಬಿಟ್ಟಿದೆ. ರೈಲ್ವೆ ಬ್ರಿಡ್ಜ್ ಕೆಳಗಡೆ ಸಾವಿರಾರು ವಾಹನಗಳು ದಿನನಿತ್ಯ ಸಂಚಾರವನ್ನ ಮಾಡ್ತವೆ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಹೀಗಾಗಿ ಆದಷ್ಟು ಬೇಗ ದುರಸ್ತಿಯನ್ನ ಮಾಡಬೇಕು ಅಂತ ಹೇಳಿ ವಾಹನ ಸವಾರರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ದೃಶ್ಯ ಕಂಡು ಬಂದಿದ್ದು ನಮಗೆ ಪ್ಯಾಲೇಸ್ ಗ್ರೌಂಡ್ ಮುಖ್ಯ ರಸ್ತೆಯ ರೈಲ್ವೆ ಬ್ರಿಡ್ಜ್ ಮುಂದೆ ನೋಡ್ತಾ ಇದ್ದೀವಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಾಡ್ಗಳೆಲ್ಲವೂ ಕೂಡ ಆಚೆಗೆ ಬಂದ್ಬಿಟ್ಟಿದೆ. ಬಲಿಗಾಗಿ ಕಾದು ಕುಳಿತಿದೆ ಈ ಒಂದು ರೈಲ್ವೆ ಬ್ರಿಡ್ಜ್. ಹೀಗಾಗಿ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಸವಾರರು ಓಡಾಡ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ. ಬನ್ನಿ ನೋಡೋಣ. ನಾನೀಗ ಪ್ಯಾಲೇಸ್ ಗ್ರೌಂಡ್ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಈ ಒಂದು ಭಾಗದ ರೈಲ್ವೆ ಬ್ರಿಡ್ಜ್ ಇದೀಗ ಡೇಂಜರ್ ಆಗಿ ಪರಿಗಣಿಸಿದೆ. ನೀವು ನೋಡ್ತಿರ್ಬೋದು, ರಾಡ್ಗಳೆಲ್ಲ ಹೊರಗಡೆ ಬಂದಿದೆ, ರೋಡ್ ಮೇಲೆ ಬಂದಿದೆ. ಮತ್ತೊಂದು ಕಡೆ ಟಿನ್ನೆಲ್ಲ ಉಚ್ಚಿ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ರು, ರೈಲ್ವೆ ಅಧಿಕಾರಿಗಳು ಬಂದು ಪರಿಶೀಲನೆಗೆ ಮುಂದಾಗಿಲ್ಲ. ಯಾಕಂದರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಪಕ್ಕದಲ್ಲಿ CM ನಿವಾಸ ಬೇರೆ. ಹೀಗಾಗಿ ಎಲ್ಲ ಒಂದು ಕಡೆ ಆತಂಕ ಮನೆ ಮಾಡಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಸುಮಾರು ರೈಲ್ವೆ ಬ್ರಿಡ್ಜ್ ಕೆಳಗಡೆ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟಿನ್ಗಳೆಲ್ಲ ಉದುರಿ ಬಿಡ್ತದೆ, ರಾಡ್ಗಳೆಲ್ಲ ಹೊರಗಡೆ ಬರ್ತದೆ. ಏನಾದರೂ ಹೆಚ್ಚು ಕಮ್ಮಿ ಕೆಳಗಡೆ ಬಿದ್ದರೆ, ರೋಡ್ ಮೇಲೆ ಬಿದ್ದರೆ, ಯಾಕಂದರೆ ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ವಾಹನಗಳ ಮೇಲೆ ಬೀಳ್ಬೋದು, ಬೈಕ್ ಸವಾರರ ಮೇಲೆ ಬೀಳ್ಬೋದು. ಹೀಗಾಗಿ ಜೀವ ಹೋಗೋದು ಗ್ಯಾರಂಟಿ. ಬೇಗ ಎಚ್ಚೆತ್ತುಕೊಳ್ಬೇಕು, ಬೇಗ ಸರಿಪಡಿಸೋ ಕೆಲಸ ಆಗಬೇಕು. ಯಾಕಂದರೆ ಅನಾಹುತ ಆಗುವುದು ಮುಂಚೆ ಬೇಗ ರೈಲ್ವೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಂತನೂ ಈ ಒಂದು ಭಾಗದ ಸಾರ್ವಜನಿಕರು ಒತ್ತಾಯವಾಗಿದೆ. ಯಾಕೆಂದರೆ ಸುಮಾರು ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚಾರ ಆಗುತ್ತೆ. ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಎಂಬುದು ಪ್ರಶ್ನೆ ಆಗಿದೆ. ಹೀಗಾಗಿ ರೈಲ್ವೆ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಂಡು ಸರಿಪಡಿಸುವಕ್ಕೆ ಮುಂದಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.